20 ಮತ್ತೆ 21ನೇ ಶ್ಲೋಕದಲ್ಲಿ ಹೇಳಿದ್ದೆ, ನಾಳೆಗೋಸ್ಕರ ಇವತ್ತು ಕಷ್ಟಪಟ್ಟು ಸಾಯೋ ತನಕ ನಾಳೆಗಾಗಿ ದುಡಿಯೋ ಹಾಗೆ ಆಗ್ಬಾರ್ದು, ಕಷ್ಟಪಡೋ ಹಾಗೆ ಆಗ್ಬಾರ್ದು ಅಂತ. ಈಗ 22 ಮತ್ತೆ 23ನೇ ಶ್ಲೋಕದಲ್ಲಿ ಕೃಷ್ಣ ಏನಂತ ಹೇಳ್ತಾರೆ ಅಂತ ಕೇಳೋಣ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ये हि संस्पर्शजा भोग दुःखयोनय एव ते आद्यन्तवन्तः कौन्तेय न तेषु रमते बुधः. ವಿಷಯ ಹೊರಗಡೆ ಇದೆ, ಇಂದ್ರಿಯ ನಮ್ಮೊಳಗಿದೆ. ನಮಗೆ ಹೊರಗಡೆಯಿಂದ ಬರುವಂತ ಸುಖ ಬೇಕಾ ಅಥವಾ ಒಳಗಡೆ ಇರೋ ಇಂದ್ರಿಯಕ್ಕೆ ಹೊರಗಿನ ವಿಷಯಕ್ಕೂ ಅಥವಾ ನಮ್ಮ ಒಳಗಿನ ವಿಷಯಕ್ಕೂ ಸಂಬಂಧ ಏರ್ಪಡ್ಬೇಕಾ? ಎರಡು ಏರ್ಪಟ್ರೆ ಸುಖ ಅನ್ನೋ ಸಂವೇದನೆ ನಮ್ಗೆ ಅರ್ಥ ಆಗೋದು. ಅಂದ್ರೆ ಸುಂದರವಾದ ವಸ್ತುನ ಕಣ್ಣು ನೋಡುತ್ತೆ, ಇಂಪಾದ ಹಾಡ್ನ ಕಿವಿ ಕೇಳುತ್ತೆ, ಸ್ಪರ್ಶಕ್ಕೆ ಪ್ರಿಯ ಆದದ್ದು ಮುಟ್ ನೋಡ್ಬೇಕು, ರುಚಿಕರವಾದ್ದು ತಿನ್ಲೇಬೇಕು, ಅದೇ ಸುಖ ಅಂತ ನಾವ್ ಅನ್ಕೊಂಡಿರೋದು. ಆದ್ರೆ ಹೊರಗಿನಿಂದ ಬರುವ ಸುಖಗಳೆಲ್ಲ ದುಃಖಕ್ಕೆ ಕಾರಣ. ಒಂದು ಸಲ ಅದನ್ನು ಅನುಭವಿಸಿದರೆ ಪದೇ ಪದೇ ಬೇಕು ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಪಿಜ್ಜಾ ತಿನ್ಬಾರ್ದು, ಎಣ್ಣೆ ಜಾಸ್ತಿ ಕರೆದಿರೋದು ತಿನ್ಬಾರ್ದು, ಫ್ಯಾಟ್ ಆಗತ್ತೆ, ಬಟ್ ತಿನ್ಬೇಕು ಅಂತ ತುಂಬಾ ಅನ್ಸುತ್ತೆ. ಅಭ್ಯಾಸದ ಕೈಗೆ ಸಿಕ್ಕಾಕೊಂಡ್ರೆ ಮತ್ತೆ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅದಕ್ಕಿಂತ ಬೇರೆ ನರಕ ಇಲ್ಲ. ಸೊ ಅಭ್ಯಾಸದ ಕೈಗೆ ನರಳೋರ್ನ ನೋಡಿದ್ರೆ ಅರ್ಥ ಆಗತ್ತೆ ಅವ್ರಿಗೇನು ಅಂತ. ಅಫೀಮ್ ಅಥವಾ ಡ್ರಗ್ಸ್ ಅವ್ರಿಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರೋರಾಗಿದ್ರೆ ಆ ಸಮಯಕ್ಕೆ ಅದನ್ನ ತಗೊಳ್ಳಿಲ್ಲ ಅಂದ್ರೆ ಅಂಗೋಪಾಂಗಗಳದನ್ನ ಕಾಡಿ ಬಿಟ್ಬಿಡತ್ತೆ, ತಗೊಳ್ದೆ ಇರಕ್ಕೆ ಬಿಡಲ್ಲ, ಯಾತನೆನ ಸಹಿಸಕ್ಕೂ ಆಗಲ್ಲ. ಅದ್ರ ಮುಂಚೆ ಸುಖ ಬಂತು ಅಂತ ತಗೊಂಡಾದ್ಮೇಲೆ ಅದನ್ನ ತಗೊಳಕ್ಕೆ ಆಗದೆ ಇದ್ದಾಗ ಅನುಭವಿಸೋ ಯಾತನೆ ಇದೆಯಲ್ಲ, ಅದು ತುಂಬಾ ಕಷ್ಟ. ಕಾಫಿ ಕೂಡ ಅದನ್ನೇ ಹೇಳ್ಬೋದು, ವಿಪರೀತ ಕಾಫಿ ಕುಡಿದ್ರೆ ಅದು ಒಳ್ಳೇದಲ್ಲ. ಅಥವಾ ತುಂಬಾ ಕುಡಿಯೋ ಅಂತ ಕುಡುಕರು ಅವ್ರೇನ್ ಮಾಡ್ತಾರೆ, ಮನೇಲಿರೋ ದುಡ್ಡು ಬಡ್ಡು ಚಿನ್ನ ಬೆಳ್ಳಿ ಏನಿದೆ ಎಲ್ಲ ಇಟ್ಬಿಟ್ಟು ಹೋಗಿ ಕುಡಿದ್ಬಿಟ್ಟು ಬರ್ತಾರೆ. ಸೊ ಹೀಗಾಗಿ ನಾವು ಗುಲಾಮರಾಗಿ ಉಳಿದ್ಬಿಡ್ತೀವಿ ಬೇಡದೇ ಇರೋ ಅಭ್ಯಾಸಕ್ಕೆ. ನಾವು ವಿದ್ಯಾವಂತರಾಗಿರ್ಬೋದು, ಬಲಾಢ್ಯರಾಗಿರ್ಬೋದು, ತುಂಬಾ ಸ್ಟ್ರೆಂತ್ ಇರ್ಬೋದು, ಪವರ್ ಇರ್ಬೋದು, ಆದ್ರೆ ವಿಷಯ ವಸ್ತುನ ಆಸೆಗೆ ನಾವು ಇದನ್ನೆಲ್ಲಾ ಬಲಿದಾನ ಮಾಡ್ತೀವಿ. ಇಂದ್ರಿಯ ಸುಖಕ್ಕೆ ಒಂದು ಆದಿ ಅಂತ್ಯ ಇದೆ, ಅದು ಮುಂಚೆ ಬರೋದಿಲ್ಲ. ಆದ್ರೆ ಆಮೇಲೆ ನಮ್ಗದು ಆಸೆ ಹುಟ್ಟತ್ತೆ, ಅದನ್ನ ಪಡಿಬೇಕು ಅನ್ನೋದು ಮನಸ್ಸು ನಮ್ಗೆ ಬಲವಂತ ಮಾಡತ್ತೆ, ತಗೋ 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 ಅಂತ. ಹೇಗಾನ ಅದನ್ನ ಯತ್ನಿಸ್ಕೋ, ಪಡ್ಕೊಳ್ಳೋದಕ್ಕೆ ಯತ್ನಿಸು ಅಂತ ಹೇಳತ್ತೆ. ಅದ್ ನ್ಯಾಯನೋ ಅನ್ಯಾಯನೋ ಅದೆಲ್ಲ ನೀನ್ ನೋಡ್ಬೇಡ, ನೀನ್ ಮಾಡು ಅಂತ ಹೇಳತ್ತೆ. ಆದ್ರೆ ಒಬ್ಬ ತಿಳ್ಕೊಂಡಿರುವಂತ ಜ್ಞಾನಿಗೆ ಇವೆಲ್ಲ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಅವನು ವಿಷಯ ವಸ್ತುಗಳು ಎಂತಹ ದುಸ್ಥಿತಿಗೆ ಕರ್ಕೊಂಡೋಗುತ್ತೆ ಅನ್ನೋದು ಆ ಕ್ಷಣನೇ ಊಹಿಸ್ಬಿಡ್ತಾನೆ. ಇವನ್ನೆಲ್ಲ ಜ್ಞಾನಿ ಮೊದಲೇ ಆಲೋಚನೆ ಮಾಡಿ ಇದ್ರ ತಂಟೆಗೆ ಹೋಗದೆ ಇರೋಂಗೆ ಇರ್ತಾನೆ, ಎಲ್ಲಾ ಸಂಶಯಗಳನ್ನ ನಿವಾರಿಸ್ಕೊಂಡ್ಬಿಡ್ತಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಯುಕ್ತಃ ಸ ಸುಖೀ ನರಃ. ಕೆರೆಯಲ್ಲಿ ಮೀನ್ ಹಿಡಿಬೇಕಾದ್ರೆ ನೀರು ತುಂಬಿದಾಗ ಮಾತ್ರ ನಾವು ಮೀನ್ ಹಿಡಿಯೋಕ್ಕಾಗೋದು. ಕೆರೆ ಎಲ್ಲ ಬತ್ತಿ ಹೋದ್ಮೇಲೆ ಅದೆಲ್ಲ ಒಣಗೋದ್ಮೇಲೆ ನಾವಲ್ಲಿ ಏನು ಮೀನು ಹಿಡಿಯೋಕ್ಕಾಗತ್ತೆ? ಯಾವಾಗಲೂ ಈ 5 ಇಂದ್ರಿಯಗಳು ಭಾಳ ನಮ್ಮನ್ನು ಬೇರೆ ಬೇರೆ ಎಕ್ಸ್ಟರ್ನಲ್ ಥಿಂಗ್ಸ್ಗೆ ಅಟ್ರಾಕ್ಟ್ ಮಾಡೋದು ಜಾಸ್ತಿ. ಬೇಗ ವಿಷಯದ ವಸ್ತು ಏನಿದೆ ಅಲ್ಲಿ ಹೊಟ್ಟೋಗುತ್ತೆ. ಜಾರಬಂಡಿಲಿ ಮೇಲಿಂದ ಕೆಳಗೆ ಹೋಗೋದು ಈಸಿ, ಆದರೆ ವಾಪಸ್ ಹತ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ. ಹಾಗೆ ವಿಷಯ ವಸ್ತು ಹೇಗೆ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೋ ಅದಕ್ಕಿಂತ ಹೆಚ್ಚು ವೇಗದಿಂದ ಮನಸ್ಸು ದೇವರ ಕಡೆಗೆ ಸೆಳೆದ್ರೆ ಚೆನ್ನಾಗಿರುತ್ತೆ. ತುಂಬ ಕಷ್ಟ ನಿಜ, ಆದರೆ ಹೋರಾಟ ಮಾಡಿದರೆ ಸಾಧ್ಯ ಆಗತ್ತೆ. ನಾವು ಇಂದ್ರಿಯ ಪ್ರಪಂಚಕ್ಕೆ ವಿರೋಧವಾಗಿ ಭಗವಂತನ ಮೇಲೆ ನಾವು ಅಭಿಪ್ಸೆ ಬಲವಾಗಿದ್ದರೆ, ಅವನ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸಿದ್ರೆ ಮಾತ್ರ ದೇವರ ಕಡೆಗೆ ಹಾರಬಹುದು. ಯೋಗಿ ಶಕ್ತಿನ ಉತ್ಪತ್ತಿ ಮಾಡಿಕೊಂಡು ಇಂದ್ರಿಯಗಳ ಆಚೆ ಕಡೆಯಿಂದ ಬರುವಂಥ ಡಿಸ್ಟ್ರಾಕ್ಷನ್ಸಿಂದ ದೂರ ಬಂದು ನಾವು ದೇವರ ಕಡೆಗೆ ಹಾರಬೇಕು. ಅದನ್ನು
ನಾವು ತುಂಬ ವಯಸ್ಸಾದ ಮಾಡಬೇಕು ಅಥವಾ ಶರೀರ ಬೀಳಕ್ಕೆ ಮುಂಚೆನೇ ಮಾಡಬೇಕು ಅಂತೇನಿಲ್ಲ. ಈ ಇಳಿ ವಯಸ್ಸಿನಲ್ಲಿ ನಾವು ಇಂದ್ರಿಯಗಳೆಲ್ಲ ದುರ್ಬಲ ಆಗಿ ಹೋಗುತ್ತೆ. ಅವಾಗ ನಾನು ಅದನ್ನು ಕಂಟ್ರೋಲ್ ಮಾಡ್ತೀನಿ ಅಂದರೆ ಅರ್ಥ ಇಲ್ಲ. ಕಟ್ಟೆಯಲ್ಲಿರೋ ನೀರು ಹರಿದು ಹೋದ್ಮೇಲೆ ತೂತನ್ನ ಮುಚ್ಚಿದ್ರೆ ಏನು ಪ್ರಯೋಜನ? ನೀರು ಕಟ್ಟೆಗೆ ವೇಗವಾಗಿ ಹರಿದು ಬರ್ತಿರ್ಬೇಕಾದ್ರೆ ತೂತು ಮುಚ್ಚಿದ್ರೆ ನೀರು ಉಳ್ಕೊಳ್ಳುತ್ತೆ. ಆದರೆ ಅದನ್ನು ಉಪಯುಕ್ತವಾದ ರೀತಿಯಲ್ಲಿ ಉಪಯೋಗಿಸ್ಬೇಕು. ಅಂದರೆ ಯೌವನದಲ್ಲಿ ಇಂದ್ರಿಯಗಳು ಬಲವಾಗಿರುತ್ತೆ. ಆಗಿದ್ದಾಗ್ಲೂ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಅದಾಗಲಿಲ್ಲ ಅಂದರೆ ನಾವು ಸೋತ ಮೇಲೂ ಪುನರ್ಜನ್ಮದಲ್ಲಿಯೂ ನಾವು ಇಂದ್ರಿಯ ನಿಗ್ರಹದೊಡನೆ ಹುಟ್ಟುತ್ತೀವಿ. ಯೋಗಿ ಅಥವಾ ಒಬ್ಬ ಜ್ಞಾನಿ ಅವನ ಯೌವನದಲ್ಲಿಯೇ ಇಂದ್ರಿಯಗಳನ್ನು ಬಲವಾಗಿರುವಾಗಲೇ ಅದನ್ನು ಕಂಟ್ರೋಲ್ ಮಾಡಿ ಇಂದ್ರಿಯಗಳಿಗೆ ಎಷ್ಟು ಕೊಟ್ಟರೂ ಇನ್ನೂ ಬೇಡ ಅನ್ನೋ ಹೇಳೋದಿಲ್ಲ. ನಾವು ಅವುಗಳನ್ನು ಕೇಳೋದನ್ನು ಕೊಡುವುದರಲ್ಲೇ ನಮ್ಮ ಜೀವನ ಕಳೆದುಬಿಡ್ತೀವಿ. ನಾವು ಅದರ ಗುಲಾಮರಾಗಿಬಿಡ್ತೀವಿ. ಯೋಗಿಯಾದರೂ ಪರಮ ಸುಖಿ. ಅವನ ಹೊರಗೆ ವಿಷಯ ವಸ್ತುಗಳಲ್ಲಿ ಅದನ್ನು ಹುಡುಕಲು ಹೋಗುವುದಿಲ್ಲ. ತನ್ನಲ್ಲಿಯೇ ಸದಾಕಾಲ ಹರಿಯುತ್ತಿರುವ ಅಮೃತ ಚಿಲುಮೆಯನ್ನು ಕಾಣ್ತಾ ಇರ್ತಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಮುಂದಿನ 24 ಮತ್ತು 25 ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ಮುಂದಿನ ವಾರದಲ್ಲಿ ಕೇಳೋಣ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.